ಪಪ್ಪ ಹೇಳ್ತಿದ್ದೀರ ಪಪ್ಪ ಫಸ್ಟ್ ಬೊಂಬೈಗೆ ಹಾಪತ್ತಿಗಿತ್ತಲ್ಲ 1975 ಹಂಗೆ. ಇಲ್ಲಿಂದ ಬೊಂಬೈದ ಟಿಕೆಟ್ ಎಷ್ಟಿದ್ದೀತೆ? 75 ರುಪೀಸ್ ಓನ್ಲಿ. ಅಲ್ಲಿ ಹಲ್ಲಂಗೆ ಎಂಥದ್ದು ಸಿಕ್ಕಂಡಿದ್ದೀತ ಅವನು. ಇದನ್ನ ಕಚ್ಚಿ 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 ಇತ್ತಲ್ಲ, ಅಲ್ಲ ಎಳ್ದ್ರೆ ಬರ್ತದ ಅದು ಹ್ಯಾಂಗ ಸಿಕ್ಕಂಡಿರೋದು? ಅಲ್ಲಿ ಸಿಕ್ಕಂಡಿತ್ತಲ್ಲ. ಐಸನ್ ಓ ನಾನು ಒಳಗೆ ಹೋಗಿ ಸಿಕ್ಕಂಡಿದ್ದು ಅನಿಸಿದೆ. ಈಗ ಒಂಚೂರು ಹೇಳೋದು ಲೇಟ್ ಆಯ್ತು ಮರೆ. 7:30 ಆಯ್ತು. 7:30 ಇಲ್ಲ 7:30ಗೆ ಎದ್ದದು. ಈಗ ಆಲ್ಮೋಸ್ಟ್ 8 ಗಂಟೆ ಆಯ್ತು. ಅರ್ಧ ಗಂಟೆ ಬೆಡ್ಡಂಗೆ ಮನ್ಕ ಮರೆ ಜಿಮ್ಮಿಗೆ ಹಾಕೋಕೆ ಮಾಡ್ತಾಯಿತ್ತು. ಹಲೋ ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇತ್ತಲ್ಲ, ಫಸ್ಟ್ ಇದು ಕಾಣಿ, ಇದಾದ್ರ ಮೇಲೆ ಇತ್ತಲ್ಲ ಈ ವಿಡಿಯೋ ಕಾಣಿ. ಒಂದು ವಿಡಿಯೋ ಬರ್ತೈತೆ ಈಗ, ಅದು ಕಾಣಿ. ಮನೆ ಹಂಗೆ ಎಂಥದೋ ಒಂದು ದೊಡ್ಡ ಚೇಂಜ್ ಆಯ್ತು ಈಗ ನಮ್ಮದು 2 ದಿನದಿಂದ. ಅದು ಎಂತ ಅಂತ ನೀವು ಕಾಣ್ಕಾರೆ ಈ ವಿಡಿಯೋ ಕಾಣ್ಕೆ ನೀವು ಕಾಣಿ. ಒಬ್ಬ ಫುಲ್ ಎಕ್ಸೈಟೆಡ್. ಯಾಕಂದ್ರೆ ಪಪ್ಪ ಒಂದು ಸಣ್ಣ ಟ್ರಿಪ್ಪಿಗೆ ಹೊರಟಿರಿ. ಈಗ ಬೊಂಬೈಗೆ ಹೋಗ್ತಾ ಇದ್ರು. ಎಷ್ಟು ದಿನ ಅಂತ ನಮಗೂ ಹೇಳ. ಸೊ ಇದು ಒಂದು ಅವರಿಗೂ ಗೊತ್ತಿಲ್ಲ. ಅಲ್ಲೆಲ್ಲ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಅವ್ರ ಕಸಿನ್ಸ್ ಎಲ್ಲ ಸುಮಾರು ಅವ್ರ ಕಸಿನ್ಸ್ ಎಲ್ಲ ಅಲ್ಲೇ ಬೊಂಬೈ ಹಂಗೆ ಇಪ್ಪದು. ಸೊ ಅಲ್ಲಿಗೆ ಅಂತ ಹೊರಟಿರಿ. ಈಗ ಗಂಟೆ 7 ಆಯ್ತು. 7:15 ಬಸ್. 7:45 ಅಂತ ಬರ್ದಿತ್ತು. ಅದು 7:15 ಒಳಗೆ ಹೋಗಿ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡೋಕಿರುತ್ತಲ್ಲ, ಒಂಚೂರು ಸ್ವೀಟ್ಸ್ ಎಲ್ಲ ತಗೊಂಡು ಹೋಗಿ. ಸೊ ಅದನ್ನೆಲ್ಲ ಒಂದು ತಗೊಂಡು ಹಾಪ. ಈಗ ಸುದೇಶ್ನ ಹತ್ರ ಟ್ರ್ಯಾಕಿಂಗ್ ನಂಬರ್ ಎಲ್ಲ ಇತ್ತಲ್ಲ, ಅವ್ ಕಳ್ಸ್ರ ಮೇಲೆ ನಾನು ಕಾಣ್ತಾ ಇಲ್ಲ. ಸೊ ಈಗ ನಾವು ಬ್ರಹ್ಮವರಕ್ಕೆ ಬಂದಿತ್ತಿಲ್ಲ, ಅಲ್ಲೆಲ್ಲೋ ನಿಂತ್ಕೊಂಡ್ರೆ ನಮ್ಮ ಬಸ್ ಬರುತ್ತೆ ಅಲ್ಲಿಗೆ. ಹಾಂ ಹಾಂ ಇಲ್ಲ, ಅದು ಆ್ಯಕ್ಚುಲಿ ಇಲ್ಲಿದೆ ನಂಬರ್. ಇಲ್ಲಿದೆ ಏಜೆಂಟ್ಸ್ ಎಲ್ಲ ಇರ್ತಾರಲ್ಲ ಬ್ರಹ್ಮವರದ್ದು, ಅವ್ರದ್ದು ನಂಬರ್. ಅಡ್ಡಿಲ್ಲ, ಟೈಮ್ ಇತ್ತವ. ಒಪ್ಪಗಣಿ ನಾನು ಫಸ್ಟ್ ಟೈಮ್ ಅವ್ರನ್ನ ಬ್ಯಾಗ್ ಹಾಕೊಂಡು ಹಬ್ಬಕ್ಕೆ ಅಂತ ಇರ್ಬೋದು. ನೀವು ಕಂಡಿರಿಯಾ? ಗಂಟೆ ಈಗ 7:15 ಆಯ್ತು. ನಮ್ಗೆ ಬಸ್ ಕೂಡ 7:15 ಬರುತ್ತೆ ಅಂತ ಅವ್ರು ಹೇಳ್ರಾಗ. ನಾವು 7:15 ಬಂದಿತ್ತು. ಬಟ್ ಇಲ್ಲ 7:45 ಅಂತ ಅವ್ರು ಹೇಳಿರಾ? ಹಾಂ ಹಂಗಾರೆ ನಾವೇ ಒಂಚೂರು ಬೇಗ ಬಂದೇನು, ಸ್ವಲ್ಪ ಲೇಟೇ ವರ್ಕಿದ್ವಿ. ಹಾಂ ಬೇಗ ಬಂದ್ರೆ ಅಡ್ಡಿಲ್ಲ, ತಡ ಹಬ್ಬಕ್ಕಾಗ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಪಪ್ಪ ಫುಲ್ ಖುಷಿ ಇದ್ರೆ ಈಗ. ಸುಮಾರು ಟೈಮ್ ಆಯ್ತು ಅವ್ರ ಕಸಿನ್ನೆಲ್ಲ ಅವ್ರು ಮೀಟ್ ಮಾಡಲಿ ಅಲ್ಲಿಗೆ ಹೋಗಿ. ಏನ್ ಬೇಕಾದ್ರೆ ಈಗ ನಾಳೆ ಬೆಳಗತ್ತೆ ಎದ್ದು ಮಾಡ್ತಾರೆ. ಓ ಇವತ್ತು ಎಲ್ಲಿ ಹಾಪದ 2 ದಿನ ತಂಗೆ ಎಲ್ಲ ಅಲ್ಲಿ ಇಲ್ಲ ಅಂತ ಹೇಳ್ರೆ ಅಲ್ಲಿ ಬುಕ್ ಅಂತಾರೆ. ಡೈರೆಕ್ಟ್ ಫ್ಲೈಟ್ ಆದ್ಮೇಲೆ ಮೊದಲು ಬೊಂಬೈ ಹೋಗಿ ಇಲ್ಲಿ ಬರ್ತಿದ್ವಿ. ಒಂದು 10-15 ವರ್ಷ ಅಲ್ಲ, 15 ವರ್ಷ ಆಯ್ತು ಬೊಂಬೈಗೆ ಹೋಯ್ತು. ಅಷ್ಟೊತ್ತಿಗೆ ಅಲ್ಲಿದ್ದ ನಕ್ಷೆ ಬೇರೆ ಇದ್ದಿತ್ತು, ಈಗಳಿಗೆ ನಕ್ಷೆ ಬೇರೆ ಇತ್ತು. ಪಪ್ಪ ಹೇಳ್ತಿದ್ದೀರ ಪಪ್ಪ ಫಸ್ಟ್ ಬೊಂಬೈಗೆ ಹಾಪತ್ತಿಗಿತ್ತಲ್ಲ 1975 ಹಂಗೆ. ಇಲ್ಲಿಂದ ಬೊಂಬೈದ ಟಿಕೆಟ್ ಎಷ್ಟಿದ್ದೀತೆ? 75 ರುಪೀಸ್ ಓನ್ಲಿ. ಈಗ 1600 ರುಪೀಸ್. ಬಂದ್ರೆ ಇಷ್ಟ. ಅದು ಇದೆಲ್ಲ ಮೇಡಮ್, ಅದು ಕೊಲ್ಲಾಪುರ ಚೆಕ್ ಮಾಡ್ತಾರೆ, ಚೀಲಗಳು ಇಡಂಗಿಲ್ಲ. ಇದೆಲ್ಲಿ ಇಡ್ತೀರಿ ಮತ್ತೆ? ಕಾಯಿ ಇಟ್ಕೋಬೇಕು ಸರ್. ತೆಂಗಿನಕಾಯ ಒಳಗಡೆ ಬಾಯ್ ಬಾಯ್ ಬಾಯ್. ಹಬ್ಬ ಎಲ್ಲ ಫುಲ್ ಗಡಿಬಿಡಿ ಹಂಗಾಯ್ತು. ಬಸ್ ಕೂಡ ಗಡಿಬಿಡಿ ಹಂಗೆ ಬಂತು. ಲಗೇಜ್ ಎಲ್ಲ ಹಾಕೋಕ್ಕೂ ಟೈಮ್ ಸಿಗ್ಲೆ, ಗಡಿಬಿಡಿ ಹಂಗೆ ಹಾಕಿಬಿಟ್ಟು. ಗೈಸ್ ಕಂಟ್ರಿ ಅಲ್ಲ, ಪಪ್ಪ ಆ್ಯಕ್ಚುಲಿ ಬೊಂಬೈಗೆ ಹೋಗಿರು. ಸೊ ಇನ್ನೊಂದು ಸ್ವಲ್ಪ ದಿನದವರೆಗೆ ಚಾ ಮಾಡೋ ಡಿಪಾರ್ಟ್ಮೆಂಟ್ ನಂದು. ಸೊ ಈಗ ಸದ್ಯಕ್ಕೆ ಇದನ್ನ ಇಟ್ಟಿದೆ. ಇದಕ್ಕೆ ಎಂತೆಲ್ಲ ಹಾಕಿ ಕಾಣಿ. ನಾನು ಮಾಡೋದು ಚಾ ಇತ್ತಲ್ಲ, ನಿನ್ನೆ ಕೂಡ ಮಾಡಿದ್ದಿದೆ ಚಾ. ಎಲ್ಲರಿಗೂ ಅಷ್ಟು ಖುಷಿ ಆಯ್ತು ಅಂತ ಹೇಳ್ರೆ ಲಾಗೆ ಇದಲ್ಲ, ಲಾಗೆ ಇದು. ಕೆಲವರೆಲ್ಲ ಹಾಂ, ಯಾಕಂದ್ರೆ ನಿನ್ನೆ ಒಂಚೂರು ನೀರು ಆಯ್ತು, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮಾಡಿದ್ದೆ. ಇದನ್ನ ಒಂದು ಟೇಸ್ಟ್ ಮಾಡಿ ಗಣಿ ಹೆಂಗಿತ್ತಂತ. ಚೂರು ಶುಗರ್ ಹಾಕಿದೆ, ಚೂರು ಲೈಟ್. ಅಮ್ಮಂಗೆ ನಾನು ಎಂತ ಮಾಡ್ರು ಲೈಕ್ ಅಂತ ಒಂದು ಟೇಸ್ಟ್ ಮಾಡಿ ಗಣಿ ಹೆಂಗಿತ್ತಂತ. ನಮ್ದೊಂದು ಆ್ಯಕ್ಚುಲಿ ಒಂದು ಆನೆಸ್ಟ್ ಒಪಿನಿಯನ್ ಇರುತ್ತೆ. ಇರ್ಲಾಗಿದೆ ಅದು ಕ್ಯಾಮ್ರಾ ಕೇಳ್ತಿದ್ದೆ. ಹೌದೌದು, ಯಾಕಂದ್ರೆ ನಿನ್ನೆ ಹೇಳಿದೆ ಒಂಚೂರು ನೀರಾಯ್ತು ಅಂತ. ಸಾಕು ನಂಗೂ ಕೊಡು ಒಂಚೂರು. ಹಾಗಾದ್ರೆ ಇವತ್ತಿಂದ ಇದು ಚಾ ಡಿಪಾರ್ಟ್ಮೆಂಟ್ ಹಂಗೆ ಕೊಟ್ಬಿಡಿ.
ಗೈಸ್ ನಿನ್ನೆ ನಂಗೆ ವೀಡಿಯೋ ಕಂಟಿನ್ಯೂ ಮಾಡೋಗ ಇಲ್ಲ, ಬಟ್ ಇವತ್ತೊಂದು ಟೈಸನ್ ಇದೊಂದು ಸಿಚುವೇಶನ್ ಕಂಡ್ರಿತ್ತಲ್ಲ. ಬೆಳಿಗ್ಗೆ ಎಂತ ಮಾಡ್ಕೊಂಡಿದ್ದ ಅಂತ ಕಾಣಿ ಒಂಚೂರು ಹೇಳಿ. ಅಲ್ಲಿ ಹಲ್ಲಂಗೆ ಎಂಥದ್ದು ಸಿಕ್ಕಂಡಿದ್ದ ಅವನು. ಇದನ್ನ ಕಚ್ಚಿ ಇತ್ತಲ್ಲ, ಅಲ್ಲ ಎಳ್ದ್ರೆ ಬರ್ತದ ತೆಗಿತೇನೆ ನಾನು. ಆಮ ಟೈಸನ್ ಆಮ ಹಾಂ ಎದುರಿಂದ ಎಳದ್ದು ಇಲ್ಲ ಮುಂದೆ ಹಾಕ್ಬೇಡಿ, ಎದುರು ಎಳೆ. ಅದು ಹ್ಯಾಂಗ ಸಿಕ್ಕಂಡು ಬಿದ್ದಿದೆ? ಬಾಯ ಅಲ್ಲಿ ಸಿಕ್ಕಂಡು ಬಿದ್ದಲ್ಲ. ಟೈಸನ್ ಓ, ನಾನು ಒಳಗೆ ಹೋಗಿ ಸಿಕ್ಕಂಡು ಬಿದ್ದಿತ್ತು ಅಂತ ನೆನ್ಸಿದೆ. ಸುಮ್ಮನೆ ಇಕೊಂಡ್ರೆ ಮಾತ್ರ ಅಲ್ಲ, ಸುಮ್ಮನೆ ಬಿಡುದಿಲ್ಲ. ಸುಮ್ಮನೆ ಟೈಸನ್ ಸುಮ್ಮನೆ ತೆಗಿತಾರೆ ನೀನು. ಸುಮ್ಮನೆ ಆಯ್ತಲ್ಲ. ಬಿಸ್ಕೆಟ್ ಯಾರಿಗೆ ಬೇಕು? ರಕ್ತ ಕೂಡ ಬರ್ತೈತೆ ಅದು. ಅಲ್ಲಿ ಎಡಕೆ ಸಿಕ್ಕದಾಗ ಏನು ಬಿಸ್ಕಿಟ್ ತಿನ್ಲಕ್ಕ ಗೂಡೊಳಗೆ ಹಾಕಿ ಮರೆ. ಯವ್ವಾ ನನ್ನ ಕೈ ಬೇಕು. ಅದನ್ನ ನಾನು ಹೇಳೋದಾರು ಅಲ್ಲೆಲ್ಲ ನೆನೆಸಿಟ್ಟು. ಇದನ್ನ ಎಸ್, ಅಲ್ಲೆಲ್ಲ ನೆನೆಸಿಟ್ರೆ ಐ ಥಿಂಕ್ ಇಟ್ ಲುಕ್ ಗುಡ್. ಸೊ ನಮ್ಮ ಆ್ಯಕ್ಚುಲಿ ಮ್ಯಾನ್ ಮಂದಿಯವ್ರು ಮೊನ್ನೆ ಖಾಲಿ ಮಾಡಿದಾರಲ್ಲ, ಇವತ್ತು ಹೊಸಬ್ರು ಬಂದಿರು. ಕಾರ್ ಹಿಡ್ಕೊಂಡು ಅದೇ ವ್ಯವಸ್ಥೆ ಮಾಡ್ತೀಗ. ಆ್ಯಕ್ಚುಲಿ ಇಲ್ಲಿ ಒಳಗೆ ಹೋಗ್ತ ಕಾರ್, ಬಟ್ ಇದೆಲ್ಲ ತೆಗಿ. ಅದೆಲ್ಲ ತೆಗಿಗೆ ಮತ್ತು ಇದೊಂದು ನಮ್ದು ಜೋಕಾಲಿ ಸ್ವಿಂಗ್ ಜೋಕಾಲಿ ತೆಗಿ. ಅಂತ ಎದುರನೆ ಎಂತ ಎಣ್ಸದ್ ಗೊತ್ತಿತ್ತ, ಗಂಟ್ಲಂಗ್ ಸಿಕ್ಕಿತ್ತು. ಎಳ್ದೆ ಬರ್ಲೇ ಒಂದ್ ಬಾಯಿ ಹಾಕು ಬಪ್ಪುದು ಹೌದ್ರದ್ದೇ ಬಾಯಿ ಹಾಕು ಬಂತಂದು ಹೆದರ್ಕೊಂಡು ಬಿಟ್ಟೆ ಕಡಿಕೊ. ಇವನ್ ಕೇಳಿ ಹೇಳಕ್ ಇವನೇ ಏಳ್ಸಕ್ಕಂತ ಎಣ್ಸೋದು. ಇವಂಗ್ ಸಂಡೆ ಅಲ್ಲ ಮನ್ಕೊಂಡಿದ ಹಂಗಾರೆ ಕಡಿ. ಅಲ್ಲ ಅವ್ರು ಕಂಡಿರ ಆಗಲೇ. ನಾನು ಕಂಡಿದ್ದೆ, ನಾನು ಅದಕ್ಕೆ ಕಡೆಗೆ ಹೋಗಿ ಮಾಡ್ತೀನಿ. ನಾನು ಹೇಳ್ರ ಮೇಲೆ ಕಂಡ ಇವನ್ ಕೇಳಿ ಇದು ಬಂದು ಎಷ್ಟೊತ್ತಿಗೆ ರಾತ್ರಿ ಮಾಡಿದ ಬೆಳಗತ್ತ ಮಾಡಿದ? ಬೆಳಗತ್ತೆ. ನಾನು ಅವ್ರ ಬತ್ರನ್ ಬೇಗ ಎದ್ದು ಇದ್ ಮಾಡ್ದೆ ಅಲ್ದ, ಅದಕ್ಕೆ ಸಿಟ್ಟು ಬಂದದ್ದು. ಬೇಗ ಅಲ್ಲಿ ಹಾಕಿ ಅದನ್ನ ಅಲ್ಲಿ ಹಾಕೊಂಡ್ ಅಲ್ಲಿ ಇದನ್ನ ಐದು ಸಿಟ್ಟಂಗೆ ಗೊಂಗೊಂಗೊಂಗೊ ಅಂತ ಇದು ಸಿಟ್ಟಂಗೆ. ಫೈನಲಿ ಅದೊಂದು ತೆಗ್ದಾಯ್ತು ಮೇಲೆ. ಅದಕ್ಕೆ ಪಾಪ ಎಷ್ಟು ಇರಿಟೇಷನ್ ಆಗ್ತಿದ್ದು ಅನ್ನ ಕಂಡ್ರೆ ಗೊತ್ತದು ಇದು. ಅಲ್ಲ ಈಗ ಮಮತಾ ನಿಂದು ಹಿಂದಿ ಚಾನಲ್ ಇದೆ ಎಂತ ಬ್ಲಾಗಿಂಗ್ ಮಾಡ್ತೀಯಲ್ಲಿ, ಸ್ಟಾರ್ಟ್ ಮಾಡ್ತೀಯಲ್ಲಿ, ಹೇಗೆ ಸ್ಟಾರ್ಟ್ ಮಾಡ್ತೀವಿ? ಮಂಡಿಂಗ್ ಇವಳು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಟೈಸನ್ ಇದೆ ಒಂದು ಚಾನಲ್ ಸ್ಟಾರ್ಟ್ ಮಾಡುತ್ತೇನೋ. ಜೋಗ್ ಎಂತ ಮಾಡೋದಿಲ್ಲ. ಇಲ್ಲ ಧೂಮ್